ಲಾರಿ ಮಾಲೀಕರ ಸಮರ ಮುಂದುವರಿದಿದೆ. ಎರಡನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದ್ದು 80% ಲಾರಿಗಳು ನಿಂತಲ್ಲೇ ನಿಂತಿವೆ. ಆದರೆ ಇದರ ಎಫೆಕ್ಟ್ಗೆ ವರ್ತಕರು ಗ್ರಾಹಕರು ಕಂಗಾಲಾಗುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಲಾರಿ ಮುಷ್ಕರ. ರೈತರಿಗೆ ವರ್ತಕರಿಗೆ ಭಾರೀ ಹೊಡೆತ. ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ನಿನ್ನೆಯಿಂದ ಸಮರ ಸಾರಿದ್ದಾರೆ. ಇವತ್ತು ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಲಕ್ಷಾಂತರ ಲಾರಿಗಳು ನಿಂತಲ್ಲೇ ನಿಂತಿದೆ. ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆಸಿದ ಸಂಧಾನ ಸಭೆ ವಿಫಲವಾಗಿದೆ. ಡೀಸೆಲ್ ಟೋಲ್ ದರ ಕಡಿಮೆ ಮಾಡಬೇಕು ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಲಾರಿ ಮಾಲೀಕರ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಹಲವು ಲಾರಿಗಳು ಬಂದ್ಗೆ ಬೆಂಬಲ ನೀಡಿದ್ದಾವೆ. ನಾ ಪ್ರೆಸೆಂಟ್ ಈಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರಬಹುದು, ಸಾಲು ಸಾಲು ಲಾರಿಗಳು ಲೈನಿಗೆ ನಿಂತಿದ್ದಾವೆ. ಸಭೆ ಮಾತ್ರ ವಿಫಲವಾಗಿದೆ. ಸಂಧಾನ ಯಶಸ್ವಿ ಆಗಿಲ್ಲ. ಯಾಕಂದ್ರೆ ಇವರು ಪ್ರಮುಖವಾಗಿ ಡೀಸೆಲ್ ಬೆಲೆ ಕೆಳಗೆ ಇಳಿಸಬೇಕು ಮತ್ತು ಟೋಲ್ ದರ ಕಡಿಮೆ ಮಾಡಬೇಕು. ಯಾಕಂದ್ರೆ ಟೋಲ್ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಹೀಗಾಗಿ ಕಡಿಮೆ ಮಾಡಬೇಕಂತ ಪಟ್ಟು ಹಿಡಿದ್ರು. ಲಾರಿ ಮಾಲೀಕರ ಮುಷ್ಕರದ ಎಫೆಕ್ಟ್ ರೈತರಿಗೆ ವರ್ತಕರಿಗೆ ಸಂಕಷ್ಟ ತಂದಿಟ್ಟಿದೆ. ಸರಕು ಸಾಗಾಣಿಕೆ ವಾಹನಗಳು ಬರ್ತಾ ಇಲ್ಲ. ರೈತರು ಬೆಳೆದ ಬೆಳೆಗಳನ್ನ ಎಪಿಎಂಸಿಗೆ ತರೋರು ಯಾರಿಲ್ಲ. ಹೀಗಾಗಿ ಸಿಟಿಯ ಹಲವು ಎಪಿಎಂಸಿಗಳು ಬಿಕೋ ಅಂತ ಇವೆ. ಇದರ ನಡುವೆ ನಾಳೆ ಮತ್ತಷ್ಟು ಮುಷ್ಕರ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ. ನಾಳೆ 3 ಗಂಟೆಗೆ ಪ್ರಕಾಶ್ ಕೆಫೆಯಲ್ಲಿ ಬಹಳ ಉಗ್ರವಾದ ಹೋರಾಟಕ್ಕೆ ಯಾವ ತರ ತೀರ್ಮಾನ ಮಾಡಬೇಕು ಎಂಬ ಸಬ್ಜೆಕ್ಟ್ ನ ಮಾಡಬೇಕಾಗಿದೆ. ಅಲ್ಲೇನಿರೋ ರಾಜ್ಯದಲ್ಲಿ ಇರತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿ ಮಾತ್ರ ದಯವಿಟ್ಟು ಬನ್ನಿ. ಬೇರೆಲ್ಲ ನಿಮ್ ರಾಜ್ಯದಲ್ಲೇ ಇರ್ರಿ. ಯಾಕಂದ್ರೆ ಮುಷ್ಕರ ನಡೀತಾ ಇದೆ. ದಯವಿಟ್ಟು ಇಲ್ಲಿ ಎಲ್ಲರೂ ಬರೋದು ಬೇಡ. ಹಂಗಂತ ನಿಮ್ಮೆಲ್ಲ ಕಳಕಳಿ ಮಾಡ್ಕೊಳ್ತೀವಿ. ಬೇಡಿಕೆ ಈಡೇರೋವರೆಗೂ ಮುಷ್ಕರ ನಿಲ್ಲಿಸೋದಿಲ್ಲ ಅಂತ ಲಾರಿ ಮಾಲೀಕರು ಪಣ ತೊಟ್ಟಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಲಾರಿ ಮಾಲೀಕರ ಸಮರ ಮುಂದುವರಿದಿದೆ. ಎರಡನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದ್ದು 80% ಲಾರಿಗಳು ನಿಂತಲ್ಲೇ ನಿಂತಿವೆ. ಆದರೆ ಇದರ ಎಫೆಕ್ಟ್ಗೆ ವರ್ತಕರು ಗ್ರಾಹಕರು ಕಂಗಾಲಾಗುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಲಾರಿ ಮುಷ್ಕರ. ರೈತರಿಗೆ ವರ್ತಕರಿಗೆ ಭಾರೀ ಹೊಡೆತ. ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ನಿನ್ನೆಯಿಂದ ಸಮರ ಸಾರಿದ್ದಾರೆ. ಇವತ್ತು ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಲಕ್ಷಾಂತರ ಲಾರಿಗಳು ನಿಂತಲ್ಲೇ ನಿಂತಿದೆ. ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆಸಿದ ಸಂಧಾನ ಸಭೆ ವಿಫಲವಾಗಿದೆ. ಡೀಸೆಲ್ ಟೋಲ್ ದರ ಕಡಿಮೆ ಮಾಡಬೇಕು ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಲಾರಿ ಮಾಲೀಕರ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಹಲವು ಲಾರಿಗಳು ಬಂದ್ಗೆ ಬೆಂಬಲ ನೀಡಿದ್ದಾವೆ. ನಾ ಪ್ರೆಸೆಂಟ್ ಈಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರಬಹುದು, ಸಾಲು ಸಾಲು ಲಾರಿಗಳು ಲೈನಿಗೆ ನಿಂತಿದ್ದಾವೆ. ಸಭೆ ಮಾತ್ರ ವಿಫಲವಾಗಿದೆ. ಸಂಧಾನ ಯಶಸ್ವಿ ಆಗಿಲ್ಲ. ಯಾಕಂದ್ರೆ ಇವರು ಪ್ರಮುಖವಾಗಿ ಡೀಸೆಲ್ ಬೆಲೆ ಕೆಳಗೆ ಇಳಿಸಬೇಕು ಮತ್ತು ಟೋಲ್ ದರ ಕಡಿಮೆ ಮಾಡಬೇಕು. ಯಾಕಂದ್ರೆ ಟೋಲ್ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಹೀಗಾಗಿ ಕಡಿಮೆ ಮಾಡಬೇಕಂತ ಪಟ್ಟು ಹಿಡಿದ್ರು. ಲಾರಿ ಮಾಲೀಕರ ಮುಷ್ಕರದ ಎಫೆಕ್ಟ್ ರೈತರಿಗೆ ವರ್ತಕರಿಗೆ ಸಂಕಷ್ಟ ತಂದಿಟ್ಟಿದೆ. ಸರಕು ಸಾಗಾಣಿಕೆ ವಾಹನಗಳು ಬರ್ತಾ ಇಲ್ಲ. ರೈತರು ಬೆಳೆದ ಬೆಳೆಗಳನ್ನ ಎಪಿಎಂಸಿಗೆ ತರೋರು ಯಾರಿಲ್ಲ. ಹೀಗಾಗಿ ಸಿಟಿಯ ಹಲವು ಎಪಿಎಂಸಿಗಳು ಬಿಕೋ ಅಂತ ಇವೆ. ಇದರ ನಡುವೆ ನಾಳೆ ಮತ್ತಷ್ಟು ಮುಷ್ಕರ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ. ನಾಳೆ 3 ಗಂಟೆಗೆ ಪ್ರಕಾಶ್ ಕೆಫೆಯಲ್ಲಿ ಬಹಳ ಉಗ್ರವಾದ ಹೋರಾಟಕ್ಕೆ ಯಾವ ತರ ತೀರ್ಮಾನ ಮಾಡಬೇಕು ಎಂಬ ಸಬ್ಜೆಕ್ಟ್ ನ ಮಾಡಬೇಕಾಗಿದೆ. ಅಲ್ಲೇನಿರೋ ರಾಜ್ಯದಲ್ಲಿ ಇರತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿ ಮಾತ್ರ ದಯವಿಟ್ಟು ಬನ್ನಿ. ಬೇರೆಲ್ಲ ನಿಮ್ ರಾಜ್ಯದಲ್ಲೇ ಇರ್ರಿ. ಯಾಕಂದ್ರೆ ಮುಷ್ಕರ ನಡೀತಾ ಇದೆ. ದಯವಿಟ್ಟು ಇಲ್ಲಿ ಎಲ್ಲರೂ ಬರೋದು ಬೇಡ. ಹಂಗಂತ ನಿಮ್ಮೆಲ್ಲ ಕಳಕಳಿ ಮಾಡ್ಕೊಳ್ತೀವಿ. ಬೇಡಿಕೆ ಈಡೇರೋವರೆಗೂ ಮುಷ್ಕರ ನಿಲ್ಲಿಸೋದಿಲ್ಲ ಅಂತ ಲಾರಿ ಮಾಲೀಕರು ಪಣ ತೊಟ್ಟಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಲಾರಿ ಮಾಲೀಕರ ಸಮರ ಮುಂದುವರಿದಿದೆ. ಎರಡನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದ್ದು 80% ಲಾರಿಗಳು ನಿಂತಲ್ಲೇ ನಿಂತಿವೆ. ಆದರೆ ಇದರ ಎಫೆಕ್ಟ್ಗೆ ವರ್ತಕರು ಗ್ರಾಹಕರು ಕಂಗಾಲಾಗುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಲಾರಿ ಮುಷ್ಕರ. ರೈತರಿಗೆ ವರ್ತಕರಿಗೆ ಭಾರೀ ಹೊಡೆತ. ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ನಿನ್ನೆಯಿಂದ ಸಮರ ಸಾರಿದ್ದಾರೆ. ಇವತ್ತು ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಲಕ್ಷಾಂತರ ಲಾರಿಗಳು ನಿಂತಲ್ಲೇ ನಿಂತಿದೆ.
ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆಸಿದ ಸಂಧಾನ ಸಭೆ ವಿಫಲವಾಗಿದೆ. ಡೀಸೆಲ್ ಟೋಲ್ ದರ ಕಡಿಮೆ ಮಾಡಬೇಕು ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಲಾರಿ ಮಾಲೀಕರ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಹಲವು ಲಾರಿಗಳು ಬಂದ್ಗೆ ಬೆಂಬಲ ನೀಡಿದ್ದಾವೆ. ನಾ ಪ್ರೆಸೆಂಟ್ ಈಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರಬಹುದು, ಸಾಲು ಸಾಲು ಲಾರಿಗಳು ಲೈನಿಗೆ ನಿಂತಿದ್ದಾವೆ. ಸಭೆ ಮಾತ್ರ ವಿಫಲವಾಗಿದೆ. ಸಂಧಾನ ಯಶಸ್ವಿ ಆಗಿಲ್ಲ. ಯಾಕಂದ್ರೆ ಇವರು ಪ್ರಮುಖವಾಗಿ ಡೀಸೆಲ್ ಬೆಲೆ ಕೆಳಗೆ ಇಳಿಸಬೇಕು ಮತ್ತು ಟೋಲ್ ದರ ಕಡಿಮೆ ಮಾಡಬೇಕು. ಯಾಕಂದ್ರೆ ಟೋಲ್ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಹೀಗಾಗಿ ಕಡಿಮೆ ಮಾಡಬೇಕಂತ ಪಟ್ಟು ಹಿಡಿದ್ರು. ಲಾರಿ ಮಾಲೀಕರ ಮುಷ್ಕರದ ಎಫೆಕ್ಟ್ ರೈತರಿಗೆ, ವರ್ತಕರಿಗೆ ಸಂಕಷ್ಟ ತಂದಿಟ್ಟಿದೆ. ಸರಕು ಸಾಗಾಣಿಕೆ ವಾಹನಗಳು ಬರ್ತಾ ಇಲ್ಲ. ರೈತರು ಬೆಳೆದ ಬೆಳೆಗಳನ್ನ ಎಪಿಎಂಸಿಗೆ ತರೋರು ಯಾರಿಲ್ಲ. ಹೀಗಾಗಿ ಸಿಟಿಯ ಹಲವು ಎಪಿಎಂಸಿಗಳು ಬಿಕೋ ಅಂತ ಇವೆ. ಇದರ ನಡುವೆ ನಾಳೆ ಮತ್ತಷ್ಟು ಮುಷ್ಕರ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ. ನಾಳೆ 3 ಗಂಟೆಗೆ ಪ್ರಕಾಶ್ ಕೆಫೆಯಲ್ಲಿ ಬಹಳ ಉಗ್ರವಾದ ಹೋರಾಟಕ್ಕೆ ಯಾವ ತರ ತೀರ್ಮಾನ ಮಾಡಬೇಕೆಂಬ ಸಬ್ಜೆಕ್ಟ್ ನ ಮಾಡಬೇಕಾಗಿದೆ. ಅಲ್ಲೇನಿರೋ ರಾಜ್ಯದಲ್ಲಿ ಇರತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿ ಮಾತ್ರ ದಯವಿಟ್ಟು ಬನ್ನಿ. ಬೇರೆಲ್ಲ ನಿಮ್ ರಾಜ್ಯದಲ್ಲೇ ಇರ್ರಿ. ಯಾಕಂದ್ರೆ ಮುಷ್ಕರ ನಡೀತಾ ಇದೆ. ದಯವಿಟ್ಟು ಇಲ್ಲಿ ಎಲ್ಲರೂ ಬರೋದು ಬೇಡ. ಹಂಗಂದ್ರೆ ನಿಮ್ಮೆಲ್ಲ ಕಳಕಳಿ ಮಾಡಬೇಕು. ಬೇಡಿಕೆ ಈಡೇರೋವರೆಗೂ ಮುಷ್ಕರ ನಿಲ್ಲಿಸೋದಿಲ್ಲ ಅಂತ ಲಾರಿ ಮಾಲೀಕರು ಪಣ ತೊಟ್ಟಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಲಾರಿ ಮಾಲೀಕರ ಸಮರ ಮುಂದುವರಿದಿದೆ. 2ನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದ್ದು 80% ಲಾರಿಗಳು ನಿಂತಲ್ಲೇ ನಿಂತಿವೆ. ಆದರೆ ಇದರ ಎಫೆಕ್ಟ್ಗೆ ವರ್ತಕರು, ಗ್ರಾಹಕರು ಕಂಗಾಲಾಗುವಂತಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎರಡನೇ ದಿನಕ್ಕೆ ಕಾಲಿಟ್ಟ ಲಾರಿ ಮುಷ್ಕರ. ರೈತರಿಗೆ, ವರ್ತಕರಿಗೆ ಭಾರೀ ಹೊಡೆತ. ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ನಿನ್ನೆಯಿಂದ ಸಮರ ಸಾರಿದ್ದಾರೆ. ಇವತ್ತು ಹೋರಾಟ 2ನೇ ದಿನಕ್ಕೆ ಕಾಲಿಟ್ಟಿದ್ದು ಲಕ್ಷಾಂತರ ಲಾರಿಗಳು ನಿಂತಲ್ಲೇ ನಿಂತಿದೆ. ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆಸಿದ ಸಂಧಾನ ಸಭೆ ವಿಫಲವಾಗಿದೆ. ಡೀಸೆಲ್ ಟೋಲ್ ದರ ಕಡಿಮೆ ಮಾಡಬೇಕು ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಲಾರಿ ಮಾಲೀಕರ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಹಲವು ಲಾರಿಗಳು ಬಂದ್ಗೆ ಬೆಂಬಲ ನೀಡಿದ್ದಾವೆ. ನಾ ಪ್ರೆಸೆಂಟ್ ಈಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರಬಹುದು, ಸಾಲು ಸಾಲು ಲಾರಿಗಳು ಲೈನಿಗೆ ನಿಂತಿದ್ದಾವೆ. ಸಭೆ ಮಾತ್ರ ವಿಫಲವಾಗಿದೆ. ಸಂಧಾನ ಯಶಸ್ವಿ ಆಗಿಲ್ಲ. ಯಾಕಂದ್ರೆ ಇವರು ಪ್ರಮುಖವಾಗಿ ಡೀಸೆಲ್ ಬೆಲೆ ಕೆಳಗೆ ಇಳಿಸಬೇಕು ಮತ್ತು ಟೋಲ್ ದರ ಕಡಿಮೆ ಮಾಡಬೇಕು. ಯಾಕಂದ್ರೆ ಟೋಲ್ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಹೀಗಾಗಿ ಕಡಿಮೆ ಮಾಡಬೇಕಂತ ಪಟ್ಟು ಹಿಡಿದ್ರು. ಲಾರಿ ಮಾಲೀಕರ ಮುಷ್ಕರದ ಎಫೆಕ್ಟ್ ರೈತರಿಗೆ, ವರ್ತಕರಿಗೆ ಸಂಕಷ್ಟ ತಂದಿಟ್ಟಿದೆ. ಸರಕು ಸಾಗಾಣಿಕೆ ವಾಹನಗಳು ಬರ್ತಾ ಇಲ್ಲ. ರೈತರು ಬೆಳೆದ ಬೆಳೆಗಳನ್ನ ಎಪಿಎಂಸಿಗೆ ತರೋರು ಯಾರಿಲ್ಲ. ಹೀಗಾಗಿ ಸಿಟಿಯ ಹಲವು ಎಪಿಎಂಸಿಗಳು ಬಿಕೋ ಅಂತ ಇವೆ. ಇದರ ನಡುವೆ ನಾಳೆ ಮತ್ತಷ್ಟು ಮುಷ್ಕರ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ. ನಾಳೆ 3 ಗಂಟೆಗೆ ಪ್ರಕಾಶ್ ಕೆಫೆಯಲ್ಲಿ ಬಹಳ ಉಗ್ರವಾದ ಹೋರಾಟಕ್ಕೆ ಯಾವ ತರ ತೀರ್ಮಾನ ಮಾಡಬೇಕೆಂಬ ಸಬ್ಜೆಕ್ಟ್ ನ ಮಾಡಬೇಕಾಗಿದೆ. ಅಲ್ಲೇನಿರೋ ರಾಜ್ಯದಲ್ಲಿ ಇರತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿ ಮಾತ್ರ ದಯವಿಟ್ಟು ಬನ್ನಿ. ಬೇರೆಲ್ಲ ನಿಮ್ ರಾಜ್ಯದಲ್ಲೇ ಇರ್ರಿ. ಯಾಕಂದ್ರೆ ಮುಷ್ಕರ ನಡೀತಾ ಇದೆ. ದಯವಿಟ್ಟು ಇಲ್ಲಿ ಎಲ್ಲರೂ ಬರೋದು ಬೇಡ. ಹಂಗಂದ್ರೆ ನಿಮ್ಮೆಲ್ಲ ಕಳಕಳಿ ಮಾಡಬೇಕು. ಬೇಡಿಕೆ ಈಡೇರೋವರೆಗೂ ಮುಷ್ಕರ ನಿಲ್ಲಿಸೋದಿಲ್ಲ ಅಂತ ಲಾರಿ ಮಾಲೀಕರು ಪಣ ತೊಟ್ಟಿದ್ದಾರೆ. ನಾಳೆಯಿಂದ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.